ಮಂಗಳೂರು ಸಿಟಿ, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿ 2 ಕೊಲೆ ಪ್ರಕರಣ, 4 ಅಟೆಂಪ್ಟ್ ಮರ್ಡರ್ ಕೇಸು, 17 ರಾಬರಿ ಮತ್ತು ಡೆಕೈಟಿ ಕೇಸು, ಇವೆಲ್ಲ ಸೇರಿದಂತೆ 31 ಪ್ರಕರಣದಲ್ಲಿ ಆರೋಪಿಯಾದಂಥ ಸಫ್ವಾನ್ ಹುಸೇನ್ ಇವರು 2017ರಲ್ಲಿ ಲೆಫ್ಟಿ ಸಫ್ವಾನ್ ಅಂತ ಇವರನ್ನು ಕೊಲೆ ಮಾಡಿ ಪೊಲೀಸರಿಗೆ ಸಿಗದೆ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಸುಮಾರು 9 ವರ್ಷದ ನಂತರ ಇವರನ್ನು ಅರೆಸ್ಟ್ ಮಾಡಲಾಗಿದೆ. ಪೊಲೀಸರಿಂದ ತಪ್ಪಿಸಿಕೊಂಡ ಮೇಲೆ ಆಂಧ್ರಕ್ಕೆ ಹೋಗಿ ಅಲ್ಲಿ ಸಪರೇಟ್ ಐಡೆಂಟಿಟಿಯನ್ನು ತಗೊಂಡು ಅಲ್ಲಿಂದ ಅಬ್ರಾಡ್ ಹೋಗಿ ಸುಮಾರು ದಿವಸ ಅಲ್ಲೇ ಇದ್ದು ಯಾವಾಗಲಾದ್ರೂ ಇಲ್ಲಿ ಬಂದು ಹೋಗ್ತಾ ಇದ್ದ. ಈ ಸೌದಿ ಅರೇಬಿಯಾದಲ್ಲಿದ್ದು ಅಲ್ಲಿದ್ದಂತಹ ಮುಸ್ಲಿಂ ಬಿಸ್ನೆಸ್ ಮೆನ್ಗೆ ಮತ್ತು ಬೇರೆಯವರಿಗೆ ಕೂಡ ಥ್ರೆಟ್ನಿಂಗ್ ಮಾಡಿ ಅಲ್ಲಿ ಕೂಡ ಸುಲಿಗೆ ಮಾಡ್ತಿದ್ದ ಅಂತ ಹೇಳಿ ದೂರುಗಳು ಕೂಡ ಇದ್ದಾವೆ. ನಮ್ಮ DCP ಲಾ ಅಂಡ್ ಆರ್ಡರ್ ಅವರ ನೇತೃತ್ವದಲ್ಲಿ CCB ಟೀಮ್ ಇವರನ್ನು ಪತ್ತೆ ಮಾಡೋದರಲ್ಲಿ ಸಕ್ಸಸ್ ಆಗಿದ್ದಾರೆ. ನಿನ್ನೆ ಈ ಸಫ್ವಾನ್ ಹುಸೇನ್ಗೆ ನಮ್ಮ CCB ತಂಡದವರು ಆಂಧ್ರದಿಂದ ಅರೆಸ್ಟ್ ಮಾಡಿ ತಗೊಂಡು ಬಂದಿದ್ದಾರೆ. ಇವರ ವಿರುದ್ಧ ಇದ್ದಂಥ ಈ ಪ್ರಕರಣಗಳಲ್ಲಿ 2 ಪ್ರಕರಣಗಳಲ್ಲಿ ಈಗಾಗಲೇ ಶಿಕ್ಷೆ ಆಗಿದೆ. ಇವರಿಗೆ ಮುಲ್ಕಿ ಪ್ರವೀಣ್ ಮರ್ಡರ್ ಕೇಸಲ್ಲಿ ಇವರಿಗೆ ಆಲ್ರೆಡಿ ಕನ್ವಿಕ್ಷನ್ ಆಗಿ ಹೈಕೋರ್ಟಲ್ಲಿ 7 ವರ್ಷ ಪನಿಷ್ಮೆಂಟ್ ಆಗಿದೆ. ಅದೇ ರೀತಿಯಲ್ಲಿ ಉಡುಪಿ ಡೆಕೈಟಿ ಕೇಸಲ್ಲಿ ಸಹ ಇವರಿಗೆ 3 ವರ್ಷ ಕನ್ವಿಕ್ಷನ್ ಆಗಿದೆ. ಈ ಕನ್ವಿಕ್ಷನ್ಗೂ ಸಿಗದಂತೆ ಇವರು ಓಡೋಗಿದ್ರು. ಇನ್ನು ಇವರ ವಿರುದ್ಧ 13 ಪ್ರಕರಣಗಳು PT ಇದ್ದಾವೆ. ಅದರಲ್ಲಿ 5 ಕೇಸಸ್ LPC ಕೇಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಎಲ್ಲ ಪ್ರಕರಣಗಳನ್ನು ಕೂಡ ಓಪನ್ ಮಾಡಲಾಗುವುದು. ಅದೇ ರೀತಿ ಇವರು ಬೇರೆ ಸ್ಟೇಟ್ಗೆ ಹೋಗಿ ಬೇರೆ ಹೆಸರು ತಗೊಂಡು ಹೊಸ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಫೇಕ್ ಪಾಸ್ಪೋರ್ಟ್ ತಗೊಂಡಿದ್ದಕ್ಕೆ ಇದಕ್ಕೂ ಕೂಡ ಇನ್ನೊಂದು ಪ್ರಕರಣ ದಾಖಲಿಸ್ತಾ ಇದ್ದೀವಿ. ಸೊ ಎಲ್ಲ ಪ್ರಕರಣ ಕೂಡ ತನಿಖೆ ಮಾಡಿ ಟ್ರಯಲಲ್ಲಿ ಇದ್ದಂಥ ಎಲ್ಲ ಪ್ರಕರಣಗಳಲ್ಲಿ ಕೂಡ ಹೊಸದಾಗಿ ಟ್ರಯಲ್ ಕಂಟಿನ್ಯೂ ಮಾಡಿ ಆ್ಯಕ್ಷನ್ ತಗೊಳ್ಳಲಾಗುವುದು. ಥ್ಯಾಂಕ್ ಯು.